ಹಲೋ ಫ್ರೆಂಡ್ಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕನಿಕಾ ರೆಡ್ಡಿ ವ್ಲಾಗ್ಸ್. ನನ್ನ ಚಾನಲ್ಗೆ ನೀವು ಇದೇ ಮೊದಲನೇ ಸಾತಿ ಬಂದಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಒತ್ತಿ. ಬೆಲ್ ಐಕಾನ್ ಒತ್ತೋದ್ರಿಂದ ಮುಂದೆ ಹಾಕೋ ವೀಡಿಯೋಸ್ ಎಲ್ಲನೂ ನಿಮಗೆ ತಲುಪುತ್ತೆ. ಸೊ ಬೆಳಗ್ಗೆ ನೋಡಿ ಕೂಪರ್ ಹೇಗೆ ಮಲಗಿದ್ದಾನೆ. ಅವ್ನು ಯಾವಾಗಲೂ ಅಷ್ಟೇ ಮಧ್ಯರಾತ್ರಿಯಲ್ಲಿ ಎದ್ದು ನೋಡಿದ್ರು ಅವ್ನು ಇದೇ ಪೊಸಿಷನಲ್ಲೇ ಮಲಗಿರ್ತಾನೆ. ನಮಗೆ ಸ್ಟಾರ್ಟಿಂಗಲ್ಲಿ ಅವ್ನು ಪಪ್ಪಿ ಇದ್ನಲ್ಲ, ಆವಾಗ ಇವನು ಈ ರೀತಿ ಮಲಗಿದ್ದು ನೋಡಿ ಫಸ್ಟ್ ಟೈಮು ನಮಗೆ ಶಾಕ್ ಆಗೋಯ್ತು. ಸ್ಪೆಷಲಿ ನನಗೆ ಅಯ್ಯೋ ಏನಾಗೋಯ್ತು ಅಂತ ಆ ಫೀಲಿಂಗ್ ಬಂದ್ಬಿಡ್ತು. ಬಟ್ ಆಮೇಲೆ ಗೊತ್ತಾಯಿತು ಈ ಶಿಡ್ಜುಗಳು ಮಲಗೋದೇ ಹೀಗೆ ಜಾಸ್ತಿ ಅಂತ. ಯಾಕಂದರೆ ಸಖತ್ ಅಂದರೆ ಪುಟ್ಟದಾಗಿರ್ತಾವಲ್ಲ, ಸೊ ಏನೋ ಗೊತ್ತಿಲ್ಲ. ಸುಮಾರು ವೀಡಿಯೋಸ್ ನೋಡಿದ್ದೀನಿ ನಾನು ಫೇಸ್ಬುಕ್ಕಲ್ಲಿ, ಯೂಟ್ಯೂಬಲ್ಲೆಲ್ಲ. ಸುಮಾರು ಶಿಡ್ಜುಗಳು ಇದೇ ರೀತಿ ಮಲಗುತ್ತೆ. ಸೊ ಸಖತ್ ಫನ್ನಿ ಆಗಿರ್ತಾನೆ ಅವನು ನೋಡಿ. ಸಡನ್ನಾಗಿ ಏನಾಗುತ್ತೋ ಗೊತ್ತಿಲ್ಲ, ಏನಾದರೂ ಗಮ್ಮಂತ ವಾಸನೆ ಬಂದರೆ ಸಾಕು ಈ ರೀತಿ ಮಾಡ್ತಾನೆ. ಫನ್ನಿ ಅಲ್ಲ, ಬಟ್ ಸಖತ್ ಕ್ಯೂಟ್ ನನ್ನ ಟೆಡಿ ಬೇರ್ ಇವನು. ಸೊ ಹೀಗೆ ಶುರುವಾಯಿತು ನನ್ನ ದಿನ. ಆ್ಯಂಡ್ ಮೈಕ್ರೋಗ್ರೀನ್ಸ್ ಬಗ್ಗೆ ಯಾರ್ಯಾರು ಕೇಳಿದ್ದೀರಾ ಟಕ್ಕಂತ ಕಾಮೆಂಟ್ ಮಾಡಿ. ಸೊ ನಾನು ಇತ್ತೀಚೆಗೆ ಮೈಕ್ರೋಗ್ರೀನ್ಸ್ ಬಗ್ಗೆ ಒಂದು ಸ್ವಲ್ಪ ರಿಸರ್ಚ್ ಮಾಡಿದೆ. ಹೇಗೆ ಅದು ನಾವು ಮನೆಯಲ್ಲೇ ಬೆಳೆಸ್ಬೋದು ಆ್ಯಂಡ್ ಹೇಗೆ ಯೂಸ್ ಮಾಡ್ಬೋದು, ವೈ ಇಟ್ ಇಸ್ ಸೋ ಹೆಲ್ದಿ ಅಂತ ಎಲ್ಲ. ಸೊ ಅದನ್ನೆಲ್ಲ ನೋಡಿಬಿಟ್ಟು ಟ್ರೈ ಮಾಡೋಣ ಅಂತ ಸಖತ್ ಟೆಂಪ್ಟ್ ಆಯಿತು. ಸೊ ನಾವೇನು ಮಾಡಿದ್ವಿ, ಒಂದಷ್ಟು ಧನಿಯಾ ಆ್ಯಂಡ್ ಒಂದು ಸ್ವಲ್ಪ ಮೆಂತ್ಯ ಎರಡೂ ಟ್ರೈ ಮಾಡಿದ್ವಿ. ಇದೇನಿಲ್ಲ, ಜಸ್ಟ್ ಒಂದು ವೆಟ್ ಟಿಶ್ಯೂ ಪೇಪರ್ ಆ್ಯಂಡ್ ಒಂದು ಪೇಪರ್ ಪ್ಲೇಟ್ ಆರ್ ಒಂದು ಪ್ಲಾಸ್ಟಿಕ್ ಪ್ಲೇಟ್ ಇದ್ದರೆ ಸಾಕು, ಆರಾಮಾಗಿ ಬೆಳೆಸ್ಬೋದು ನೀವು. ಮಣ್ಣು ಕೂಡ ಹಾಕಿಲ್ಲ ಇದಕ್ಕೆ. ಸೊ ಅದೇ ಥರ ಬೆಳೆದ್ಬಿಡತ್ತೆ. ಇದಕ್ಕೆ ಮೈಕ್ರೋಗ್ರೀನ್ಸ್ ಅಂತಾರೆ. ಸೊ ಡೀಟೇಲ್ಡ್ ವಿಡಿಯೋ ನಾನು ಇನ್ನೂ ಮಾಡಿಲ್ಲ. ಬೇಕು ಅಂದರೆ ಹೇಳಿ, ನಾನು ಅದರದ್ದು ಹೇಗೆ ಪ್ರಾಸೆಸ್ ಎಲ್ಲ ನಾನು ಶೂಟ್ ಮಾಡಿಬಿಟ್ಟು ಹಾಕ್ತೀನಿ. ಬಟ್ ರೈಟ್ ನಾವು ಮೆಂತ್ಯ ಸ್ವಲ್ಪ ಡಿಸಾಸ್ಟರ್ ಆಗೋಯ್ತು, ತುಂಬ ಒಂಥರ ಫಂಗಸ್ ಎಲ್ಲ ಬಂದುಬಿಟ್ಟು ಕೆಟ್ಟೋಯ್ತು. ಬಟ್ ಧನಿಯಾ ಇಸ್ ಡೂಯಿಂಗ್ ವೆಲ್. ಇದು 2 ವೀಕ್ಸ್ ಅಪ್ಡೇಟ್. ಇದು 2 ವೀಕ್ಸ್ ಆದಮೇಲೆ ನೋಡಿ ಈ ರೀತಿ ಬರ್ತಾ ಇದೆ. ನೀವು ಅಲ್ಲಲ್ಲಿ ಒಂದು ಸ್ಮಾಲ್ ಕೊತ್ತಂಬರಿ ಲೀವ್ಸ್ ಕೂಡ ನೋಡ್ಬೋದು. ಸೊ ನೋಡಿ ಒಂಥರ ಸಖತ್ ಖುಷಿ ಆಗೋಯ್ತು ನನಗಂತೂ, ಎಷ್ಟು ಚೆನ್ನಾಗಿ ಬರ್ತಾ ಇದೆಯಲ್ಲ ಅಂತ. ಇಮ್ಯಾಜಿನ್ ಈ ರೀತಿ ಒಂದಷ್ಟು ಟ್ರೇಗಳಲ್ಲಿ ನಿಮ್ಮ ಮನೇಲಿ ಹಚ್ಚು ಹಸಿರು ನೋಡಿದ್ರೆ ಎಷ್ಟು ಖುಷಿ ಆಗುತ್ತಲ್ವಾ. ಸೊ ಮೈಕ್ರೋಗ್ರೀನ್ಸ್ ಬಗ್ಗೆ ಯಾರ್ಯಾರಿಗೆ ಜಾಸ್ತಿ ಡೀಟೇಲ್ಸ್ ಬೇಕೋ ಅವರು ಕಾಮೆಂಟ್ ಮಾಡಿ ತಿಳಿಸಿ, ನಾನು ಸೆಪ್ರೇಟಾಗಿ ವಿಡಿಯೋನ ಪೋಸ್ಟ್ ಮಾಡ್ತೀನಿ. ಸೊ ಇದೆಲ್ಲ ಆದಮೇಲೆ ಸೀರೆಗಳ ಡೆಲಿವರಿ ಇತ್ತು. ನನ್ನ ಸ್ಟಾಫ್ ಅವ್ರು ನನ್ನ ಟೀಮ್ ಇಲ್ಲಿ ಸೆಂಟ್ರಲ್ಲಿ ಜರ್ಕಾನ್ ಹಾಕೋದು ಮರ್ತೋಗ್ಬಿಟ್ಟಿದ್ರು. ಸೊ ಹಾಗಾಗಿ ನಾನೇ ಅಂಟಿಸ್ಬಿಟ್ಟು ಪ್ಯಾಕ್ ಮಾಡಿ ಕೊಡ್ತಾಯಿದ್ದೀನಿ. ಸೊ ಅಷ್ಟೇ, ಈ ವ್ಲಾಗ್ ಸ್ಪೆಷಲ್ ಏನಿಲ್ಲ, ಸುಮ್ಮನೆ ನನ್ನದು ಒಂದು ರ್ಯಾಂಡಮ್ ಡೇ ಆಫ್ ಲೈಫ್ ನಾನು ಶೇರ್ ಮಾಡ್ಕೋತಾ ಇದ್ದೀನಿ. ಇನ್ನೊಂದು ಏನಂದರೆ, ನಾನು ಮಮ್ಮಿ ಮನೇಲಿದ್ದೀನಿ. ಸೊ ಕೂಪರ್ನ ನೋಡಿದ್ರೆ ನೀವು ಆಲ್ರೆಡಿ ಗೆಸ್ ಮಾಡಿರ್ತೀರಾ ಮಮ್ಮಿ ಮನೆಯಲ್ಲೇ ಇರೋದು ಅಂತ. ನಾನು 2 ಡೇಸ್ಗೆ ಅಂತ ಬಂದೆ ಇಲ್ಲಿ. 2 ಡೇಸ್ಗೆ ಅಂದರೆ ಮಮ್ಮಿ ವಾಸ್ ಫೀಲಿಂಗ್ ಸಿಕ್, ಸ್ವಲ್ಪ ಫೀವರ್ ಎಲ್ಲ ಇತ್ತು ಅಂತ ನಾನು ಇಲ್ಲಿ ಮಮ್ಮಿ ಒಬ್ಬಳೇ ಅಲ್ವಾ ಇರೋದು. ಸೊ ಹಾಗಾಗಿ ನಾನು ಇಲ್ಲಿ ಇದ್ದು ಹೋಗೋಣ ಒಂದು 2 ದಿನ ಅಂತ ಬಂದು ಇನ್ನೇನು ನಾನು ಸ್ಯಾಟರ್ಡೆ, ಆ್ಯಕ್ಚುಲಿ ಲಾಸ್ಟ್ ಸ್ಯಾಟರ್ಡೆ ವಾಪಸ್ ಹೋಗಬೇಕಿತ್ತು. ಅಷ್ಟೊತ್ತಿಗೆ ಗೊತ್ತಾಯಿತು ನೇಬರ್ಸ್ ಹ್ಯಾವ್ ಬಿನ್ ಟೆಸ್ಟೆಡ್ ಕೋವಿಡ್ ಪಾಸಿಟಿವ್ ಅಂತ. ಸೊ ಮಮ್ಮಿಗೂ ಫೀವರ್ ಇತ್ತಲ್ವ, ಸೊ ನಮ್ಗೆ ಒಂದು ಸೆಕೆಂಡ್ ಭಯ ಆಗೋಯಿತು. ಬಟ್ ಲಕ್ಕಿಲಿ ನಮ್ಗೆ ಯಾರಿಗೂ ಪಾಸಿಟಿವ್ ಇಲ್ಲ, ಜಸ್ಟ್ ಮೈ ನೇಬರ್ಸ್. ಹೌದು, ಸೇಮ್ ಫ್ಲೋರಲ್ಲೇ ಇರೋದು ನಾವು. ಇಲ್ಲಿ ಮಮ್ಮಿ ಅಪಾರ್ಟ್ಮೆಂಟಲ್ಲಿ ಒಂದು ಫ್ಲೋರಲ್ಲಿ 2 ಮನೆ ಇದೆ. ಸೊ ನಾವು ಒಂದು ಕಡೆ ಇರ್ತೀವಿ, ಅವರು ಇನ್ನೊಂದು ಕಡೆ ಇರೋದು. ಸೊ ಅವ್ರು ಆ್ಯಕ್ಚುಲಿ ಹಸ್ಬೆಂಡ್ ವೈಫ್, ದೇ ಆರ್ ಬೋತ್ ವರ್ಕಿಂಗ್ ಫ್ರಮ್ ಹೋಮ್. ಬಟ್ ಹೆಂಗೆ ಬಂತು ಗೊತ್ತಿಲ್ಲ. ಇಷ್ಟಾದಮೇಲೆ ಬಿಲ್ಡಿಂಗ್ ಅವರೆಲ್ಲರೂ ನಾವು ಮೀಟಿಂಗ್ ಮಾಡಿಕೊಂಡು ವಿ ಡಿಸೈಡೆಡ್ ಎಲ್ಲೂ ಆಚೆ ಹೋಗೋದು ಬೇಡ ಅನ್ಲೆಸ್ ದೇ ಗೆಟ್ ವೆಲ್ ಅಂತ. ಅದಕ್ಕೆ ನಾನಿಲ್ಲೇ ಹೋಮ್ ಕ್ವಾರಂಟೈನಲ್ಲಿ ಸ್ಟಕ್ ಆಗೋಗಿದ್ದೀನಿ. ನಾನಿನ್ನೂ ವಾಪಸ್ ನನ್ನ ಹಸ್ಬೆಂಡ್ ಮನೆಗೆ ಹೋಗಿಲ್ಲ, ನಾನು ಇಲ್ಲೇ ಇದ್ದೀನಿ. ಇಷ್ಟರ ಮಧ್ಯದಲ್ಲಿ ಒಂದಷ್ಟು ಸೀರೆಗಳ ಆರ್ಡರ್ ನಾನು ಮುಂಚೆನೇ ತೊಗೊಂಡ್ಬಿಟ್ಟಿದ್ದೆ. ಇವಾಗ ಈ ಥರ ಸಿಚುವೇಷನ್ನಲ್ಲಿ ನನಗೆ ಯಾರಿಗಾದ್ರೂ ಮನೆಗೆ ಕರೆಯೋದಕ್ಕೂ ಭಯ, ಅಥವಾ ನಾನೆಲ್ಲಾದರೂ ಹೋಗೋದಕ್ಕೂ ಭಯ. ಆ್ಯಂಡ್ ನನಗೆ ರೆಗ್ಯುಲರ್ ಆಗಿ ಕ್ರೋಶೆ ಹಾಕ್ಕೊಡೋರು ಅಂದರೆ ಒನ್ ಆಫ್ ಮೈ ಟೀಮ್ ಮೆಂಬರ್ಸ್, ಅವರು ಊರಲ್ಲಿಲ್ಲ. ಅವರು ಹೋಮ್ ಟೌನ್ಗೆ ಹೋಗಿ ಆಲ್ಮೋಸ್ಟ್ ಒಂದು 2 to 3 ಮಂತ್ಸೇ ಆಗೋಯಿತು. ಲಾಕ್ಡೌನ್ ಟೈಮಲ್ಲಿ ಹೋದವರು ಅವ್ರು ಇನ್ನೂ ವಾಪಸ್ ಬರಲೇ ಇಲ್ಲ. ಇನ್ನೊಬ್ರಿಗೆ ಹುಷಾರಿಲ್ಲ, ಇನ್ನೊಬ್ಬರು ಅವೈಲೇಬಲ್ ಇಲ್ಲ. ಸೊ ನಾಟ್ ದ್ಯಾಟ್ ಐ ಡೋಂಟ್ ಹ್ಯಾವ್ ಆಪ್ಷನ್ಸ್ ಇದೆ. ಬಟ್ ಈ ಸಿಚುವೇಷನಲ್ಲಿ ನನಗೆ ಯಾರಿಗೂ ಮನೆಗೆ ಕರೆಯೋದಕ್ಕೆ ಇಷ್ಟ ಇರಲಿಲ್ಲ, ಬಿಕಾಸ್ ಈವನ್ ದೇ ವಿಲ್ ಬಿ ಅಟ್ ರಿಸ್ಕ್ ಅಲ್ವಾ. ಸೊ ಹಾಗಾಗಿ ನಾನೇನು ಮಾಡಿದೆ,
ಯಾಕೆ ನಾನು ಹೆಂಗೂ ಹೋಮ್ ಕ್ವಾರಂಟೈನಲ್ಲೇ ಇದ್ದೀನಲ್ವ, ನಾನೇ ಯಾಕೆ ಮಾಡಬಾರ್ದು ಈ ಸತಿ ಅಂತ ಅದರದ್ದೇ ಪ್ರಿಪ್ರೇಷನ್ ನಾನು ಮಾಡ್ತಾ ಇರೋದು. ಸೊ ಸ್ಟಾರ್ಟಿಂಗ್ ಫ್ರಮ್ ಪೀಕೋ, ಯಾಕಂದರೆ ಈ ಸೀರೆಗಳೆಲ್ಲ ಬುಟೀಕ್ಸಿಂದ ಬರುತ್ತೆ. ಮೋಸ್ಟ್ಲಿ ನನಗೆ ಜಾಸ್ತಿ ಬುಟೀಕ್ಸಿಂದನೇ ಬರೋದು. ಕಸ್ಟಮರ್ಸ್ ಹೌದು, ಕಸ್ಟಮರ್ಸ್ದು ಬರುತ್ತೆ, ಬಟ್ ಕಂಪ್ಯಾರಿಟಿವ್ಲಿ ದ ನಂಬರ್ ಜಾಸ್ತಿ ಬುಟೀಕ್ಸ್ದು ಬರೋದು. ಸೊ ಜಸ್ಟ್ 3 to ಏನೊಂದು 8 to 10 ಸಾರೀಸ್ ಇದೆ ರೈಟ್ ನಾವು. ಬಟ್ ಅದರಲ್ಲಿ ಆಲ್ಮೋಸ್ಟ್ ಬೇರೆ ವರ್ಕೆಲ್ಲ ಆಗೋಗಿದೆ. ಇನ್ನೊಂದು 3 ಸಾರೀಸ್ ಪೆಂಡಿಂಗ್ ಇದೆ. ಸೊ ಈ ಡಿಸೈನ್ಸ್, ಈ ಸಾರಿಗೆ ಹೊಸ ಹೊಸ ಡಿಸೈನ್ಸ್ ನಾನು ಹಾಕಿದ್ದೀನಿ ಆ್ಯಂಡ್ ವಿಡಿಯೋ ಕೂಡ ನಾನು ಪೋಸ್ಟ್ ಮಾಡಿಬಿಟ್ಟಿದ್ದೀನಿ ನಾಟಿ ಥ್ರೆಡ್ಸ್ ಚಾನಲಲ್ಲಿ. ಸೊ ಅದನ್ನು ಖಂಡಿತ ನೀವು ನೋಡ್ಕೊಳ್ಳಿ. ಸೊ ಇಲ್ಲಿ ಪೀಕೋ, ಫಸ್ಟು ಸಾರಿದು ಪೀಕೋ ಎಲ್ಲ ಮಾಡಿಬಿಟ್ಟು ಆಮೇಲೆ ಮ್ಯಾಚಿಂಗ್ ದಾರಗಳನ್ನು ತೆಗೆದುಬಿಟ್ಟು ಆಮೇಲೆ ಅದಕ್ಕೆ ಡಿಸೈನ್ ಹಾಕಿ, ಆ್ಯಕ್ಚುಲಿ ನೆನ್ನೆ ಈ ಸಾರೀಸ್ದೆಲ್ಲ ಡೆಲಿವರಿ ಕೂಡ ಆಗೋಯಿತು. ಸೊ ಅಷ್ಟೇ, ಅದಕ್ಕೆ ಅಂತ ನಾನೇ ಮಾಡ್ತಾ ಇರೋದು. ಆ್ಯಂಡ್ ಇನ್ನೊಂದು ಸ್ಮಾಲ್ ಅಪ್ಡೇಟ್ ಏನು ಅಂದರೆ, ನಂದು ಅಂಗಡಿ ಇತ್ತಲ್ವಾ ನಾಟಿ ಥ್ರೆಡ್ಸ್, ಕಸ್ತೂರಿ ನಗರ್ ಬಾನಸವಾಡಿಯಲ್ಲಿ, ಅದನ್ನು ನಾನು ಫಾರ್ ಟೈಮ್ ಬೀಯಿಂಗ್ ಕ್ಲೋಸ್ ಮಾಡಿದ್ದೀನಿ. ಸುಮಾರು ಜನ ನೀವು ಮೆಸೇಜ್ ಆರ್ ಕಾಲ್ ಮಾಡಿ ಕೇಳ್ತಾ ಇದ್ದೀರಾ, ಮ್ಯಾಮ್ ಡೈರೆಕ್ಟ್ ಕ್ಲಾಸಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ. ಸೊ ಫಾರ್ ದಿಸ್ ಇಯರ್ ನಾನು ಡೈರೆಕ್ಟ್ ಕ್ಲಾಸಸ್ ತಗೋತಾ ಇಲ್ಲ. ಐ ಡೋಂಟ್ ಫೈಂಡ್ ಇಟ್ ಸೇಫ್. ಆ್ಯಂಡ್ ಇನ್ನೊಂದೇನು ಅಂದರೆ, ತುಂಬ ಅಂದರೆ ಓವರ್ ಎಕ್ಸಾಸ್ಟೆಡ್ ಆಗಿಬಿಟ್ಟಿದ್ದೀನಿ ನಾನು ಕಂಟಿನ್ಯೂಸ್ ಆಗಿ ಅಲ್ಲಿ ಅಂಗಡಿ ಕೆಲಸ, ಕ್ಲಾಸಸ್ಸು, ಅದು ಇದು ಎಲ್ಲ ಮಾಡಿ. ಸೊ ನಾನು ನನ್ನ ಹಸ್ಬೆಂಡ್ ಏನು ಡಿಸೈಡ್ ಮಾಡಿದ್ದೀವಿ ಅಂದರೆ, ಫಾರ್ ದ ನೆಕ್ಸ್ಟ್ ಫ್ಯೂ ಮಂತ್ಸ್ ಅಟ್ಲೀಸ್ಟ್ ಟಿಲ್ ದಿ ಎಂಡ್ ಆಫ್ ದಿಸ್ ಇಯರ್ ಯಾವುದು ಫಿಸಿಕಲ್ ಸ್ಟೋರ್ ಬೇಡ. ನಂದು ಆನ್ಲೈನ್ ಕ್ಲಾಸಸ್ ನಡೀತಾ ಇದೆ, ಪ್ಲಸ್ ನಂದು ಆರಿ ವರ್ಕ್ ಟೀಮ್ ದೇ ಆರ್ ಬ್ಯಾಕ್. ಅದು ಕೂಡ ಆರ್ಡರ್ಸ್ ತೊಗೊಂಡು ನಾನು ಮಾಡಿಸ್ಕೊಡ್ತಾ ಇದ್ದೀನಿ. ಜಸ್ಟ್ ದ್ಯಾಟ್ ಫಿಸಿಕಲ್ ಸ್ಟೋರ್ ಇಲ್ಲ ಅಷ್ಟೇ. ಸುಮಾರು ಜನ ನೀವು ಕೇಳಿದ್ರಿ ಆ್ಯಂಡ್ ಹೂಎವರ್ ಹ್ಯಾಸ್ ಪಾಸ್ಡ್ ಬೈ ದೇರ್ ಮೆಸೇಜ್ ಕೂಡ ಮಾಡಿದ್ದೀರಾ, ಏನು ಮ್ಯಾಮ್ ಬೋರ್ಡ್ ಇಲ್ಲ, ಏನಾದರೂ ಚೇಂಜ್ ಮಾಡ್ತಾ ಇದ್ದೀರಾ, ಎಲ್ಲಿ ನಿಮ್ಮ ಹೊಸ ಅಂಗಡಿ ಅಂತ. ಇನ್ನೂ ನೋಡಿಲ್ಲ, ಇನ್ನೂ ಹೊಸ ಅಂಗಡಿ ನೋಡಿಲ್ಲ. ಆ್ಯಂಡ್ ಐ ಥಿಂಕ್ ಒಂದು ಸ್ಮಾಲ್ ಬ್ರೇಕ್ ಇಸ್ ರಿಕ್ವೈರ್ಡ್ ಫಾರ್ ಎವ್ರಿಬಡಿ, ಆ್ಯಂಡ್ ದಟ್ಸ್ ಎಕ್ಸಾಕ್ಟ್ಲಿ ವಾಟ್ ಐ ಆಮ್ ಡೂಯಿಂಗ್. ಒಂದು ಸ್ಮಾಲ್ ಬ್ರೇಕ್ ಆದಮೇಲೆ ನಾನು ಮತ್ತೆ ಅಪ್ಡೇಟ್ ಕೊಡ್ತೀನಿ. ಆ್ಯಸ್ ಸೂನ್ ಆ್ಯಸ್ ದರ್ ಇಸ್ ಎನಿಥಿಂಗ್ ರಿಲೇಟೆಡ್ ಟು ದ ಸ್ಟೋರ್, ನಾನು ವ್ಲಾಗಲ್ಲಾಗಲಿ ಇಲ್ಲ ನನ್ನ ಮೇನ್ ಚಾನಲಲ್ಲಾಗಲಿ ನಾನು ಅಪ್ಡೇಟ್ ಕೊಡ್ತೀನಿ. ಸ್ಟೋರ್ ಕ್ಲೋಸ್ ಮಾಡಿ ಆಲ್ಮೋಸ್ಟ್ ಮೋರ್ ದೆನ್ ಅ ಮಂತ್ ಆಯಿತು. ಬಟ್ ನನಗೇನೋ ಒಂಥರ ಬೇಜಾರಿತ್ತು, ಎಲ್ಲ ಸೆಟಪ್ ಮಾಡಿಬಿಟ್ಟು ಅಯ್ಯೋ ಕ್ಲೋಸ್ ಮಾಡೋ ಸಿಚುವೇಷನಲ್ಲಿ ಇದ್ದೀವಲ್ವಾ ಅಂತ. ಅದಕ್ಕೆ ನಾನು ಯಾರ ಜೊತೆನೂ ಶೇರ್ ಮಾಡ್ಕೊಂಡಿಲ್ಲ. ಬಟ್ ಇವಾಗ ಐ ಫೀಲ್ ಇಟ್ ಇಸ್ ಓಕೆ. 1.5 ತಿಂಗಳು ಆಗೋಯ್ತು. ಬೇಜಾರು ಮಾಡ್ಕೊಳ್ಳೋದ್ರಲ್ಲಿ ದರ್ ಇಸ್ ನೋ ಪಾಯಿಂಟ್. ಆ್ಯಂಡ್ ಇಟ್ಸ್ ನಾಟ್ ದಿ ಎಂಡ್, ಇಟ್ಸ್ ಅ ನ್ಯೂ ಬಿಗಿನಿಂಗ್ ಅಂತ ನನಗನ್ನಿಸ್ತಾ ಇದೆ. ಸೊ ವಿತ್ ದ್ಯಾಟ್ ಐ ಥಿಂಕ್ ಅಷ್ಟೇ, ಈ ಸ್ಮಾಲ್ ಅಪ್ಡೇಟ್ಸ್ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಿತ್ತು. ಆ್ಯಂಡ್ ಇಲ್ಲಿ ನೋಡಿ, ನಾವು ನಮ್ಮ ಕೆಲಸ ಮಾಡ್ತಾಯಿದ್ರೆ ಅವ್ನು ಇಲ್ಲಿ ತಿಂದು ಹಾಯಾಗಿ ಮಲಗಿದ್ದಾನೆ. ಸೊ ಅಷ್ಟೇ ಗೈಸ್. ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಯಾರ್ಯಾರು ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಮತ್ತೆ ಬೇಗ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್.